ಅದು ನೀವು ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟ್ ಒನ್ ಡಿಸ್ಕಸ್ ಮಾಡೋದು ಯಾವುದು ಅಂತಂದರೆ ಗ್ರೇ ಕೋಡ್. 3 ಮಾರ್ಕ್ಸ್ ಕೇಳ್ತಾರೆ ಇದನ್ನು. ದೇ ಕ್ಯಾನ್ ಆಸ್ಕ್ ಫಾರ್ 1, 2 or 3. ಎನಿಥಿಂಗ್ ಇಸ್ ಪಾಸಿಬಲ್. Gray code. So first thing, what is a gray code? A gray code, it is a non-weighted code. ಸೊ ನಾನು ಹೇಳಿದೆ ಇಲ್ಲಿವರೆಗೂ ಸ್ವಲ್ಪ ರನ್ನಿಂಗ್ ನೋಟ್ಸ್ ಬರ್ಕೊಳ್ಳಿ ಅಂತ. ಅದಾದಮೇಲೆ ನೋಟ್ಸ್ ನಾನು ಕಳಿಸ್ತೀನಿ ನಿಮಗೆ. ಇಟ್ ಈಸ್ ಅ ನಾನ್ ವೇಟೆಡ್ ಕೋಡ್ ಫಸ್ಟ್ ಥಿಂಗ್. ದೆನ್ ಇಟ್ ಈಸ್ ಎ ಯೂನಿಟ್ ಡಿಸ್ಟೆನ್ಸ್ ಕೋಡ್. ಸೊ ವಾಟ್ ಈಸ್ ಯೂನಿಟ್ ಡಿಸ್ಟೆನ್ಸ್ ಕೋಡ್? You will get to know. ಆಯಿತಾ? ಸೊ ಇಟ್ ಈಸ್ ಅ ನಾನ್ ವೇಟೆಡ್ ಕೋಡ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಇಟ್ ಈಸ್ ಅ ಯೂನಿಟ್ ಡಿಸ್ಟೆನ್ಸ್ ಕೋಡ್. ಆಯಿತಾ? ದೆನ್ ಇಟ್ ಈಸ್ ಎ ಮಿನಿಮಮ್ ಎರರ್ ಕೋಡ್. ಸೊ ನಿಮಗೆ ಕೇಳಲ್ಲ ವೈ ಇಟ್ ಈಸ್ ಮಿನಿಮಮ್ ಎರರ್ ಕೋಡ್, ವಾಟ್ ಯು ಮೀನ್ ಬೈ ಯೂನಿಟ್ ಡಿಸ್ಟೆನ್ಸ್ ಕೋಡ್. ಸೊ ಇವೆಲ್ಲ ನಿಮಗೆ ಕೇಳಲ್ಲ, ಬಟ್ ಸ್ಟಿಲ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಮಿನಿಮಮ್ ಎರರ್ ಕೋಡ್ ಅಂತಂದರೆ ವಿ ಕ್ಯಾನ್ ಯೂಸ್ ಆಲ್ ಅದರ್ ಕೋಡ್ಸ್ ಲೈಕ್ XS3 ಕೋಡ್ ಯೂಸ್ ಮಾಡ್ಬೋದು, BCD ಯೂಸ್ ಮಾಡ್ಬೋದು, 2421 ಯೂಸ್ ಮಾಡ್ಬೋದು, 5431 ಯೂಸ್ ಮಾಡ್ಬೋದು. ಬಟ್ ಏನು ಅಂತಂದರೆ ಕಂಪೇರ್ ಟು ಆಲ್ ದ ಎರರ್ ಇನ್ ದಿಸ್ ಕೋಡ್ ಇಸ್ ವೆರಿ ಸ್ಮಾಲ್ ಅಂತ ಅಷ್ಟೇ. ಅದು ಯಾವ ಥರ ಎರರ್ ಬರುತ್ತೆ, ಸೊ ದಟ್ಸ್ ನಾಟ್ ದೇರ್ ಇನ್ ಯುವರ್ ಸಿಲೆಬಸ್, ಸೊ ಲೆಟ್ಸ್ ನಾಟ್ ವರಿ ಅಬೌಟ್ ಇಟ್. ಡನ್. ಇಟ್ಸ್ ಅ ನಾನ್ ವೆಯ್ಟೆಡ್ ಕೋಡ್. ಯು ನೋ ದಟ್ ವೆಯ್ಟೆಡ್ ಅಂತಂದರೆ ಆ ಪೊಸಿಷನ್ಗೂ ಮತ್ತು ಆ ಒಂದು ಪರ್ಟಿಕ್ಯುಲರ್ ವೆಯ್ಟ್ಗೂ ಯಾವುದೇ ರೀತಿ ಸಂಬಂಧ ಇರಲ್ಲ. ಫಾರ್ ಎಕ್ಸಾಂಪಲ್ 8421 ಅಂತಂದರೆ ನಾನು 8 ಇರೋ ಕಡೆ 1 ಬರೆದ್ರೆ ಆ ಪೊಸಿಷನ್ಗೆ 8 ಅನ್ನೋ ಒಂದು ವ್ಯಾಲ್ಯೂ ಅಥವಾ ಒಂದು ವೆಯ್ಟ್ ಏನಾಗುತ್ತೆ ಅಸೈನ್ ಆಗುತ್ತೆ. ಬಟ್ ಇದರಲ್ಲಿ ಆ ಥರ ಬರಲ್ಲ ಅಷ್ಟೇ. ಇಟ್ ಈಸ್ ಅ ನಾನ್ ವೆಯ್ಟೆಡ್ ಕೋಡ್. ನಾವು ಈಗ ಫಸ್ಟು ನಿಮಗೆ ಕನ್ವರ್ಷನ್ ಹೇಳ್ಕೊಡ್ತೀನಿ ಗ್ರೇ ಟು ಯಾವುದಕ್ಕೆ ಬೈನರಿಗೆ. ದೆನ್ ವಿಲ್ ಸಿ, ಸರಿನಾ? ಅಥವಾ ಬೈನರಿ ಟು ಗ್ರೇ ಹೇಳ್ಕೊಡ್ತೀನಿ. ಆಮೇಲೆ ಬೇಕಂದರೆ ನಾನು ಇದ್ರ ಮೇಲೆ ಇನ್ನೂ ಡೆಪ್ತಾಗಿ ಆ ಯೂನಿಟ್ ಡಿಸ್ಟೆನ್ಸ್ ಕೋಡ್ ಅಂದರೆ ಏನು ಅವೆಲ್ಲ ಹೇಳ್ಕೊಡ್ತೀನಿ ನಿಮಗೆ. ಫಸ್ಟು ನಿಮಗೆ XORದು ಟೇಬಲ್ದು XOR ಟೇಬಲ್ ಗೊತ್ತಿರಬೇಕು, ಟ್ರುತ್ ಟೇಬಲು. ಆಯಿತಾ? ಇದು ಸುಮ್ಮನೆ ನಾನು ಬರೀತಿರೋದು, ಬರ್ಕೋಬೇಡಿ, ಇದನ್ನು ನಿಮಗೆ ಗೊತ್ತಿರುತ್ತೆ ಅಂದ್ಕೊಂಡು. ಸೊ XORದು, ಸೊ XOR ಗೇಟ್ದು ಟ್ರುತ್ ಟೇಬಲು. ಸೊ ಈಗ A ಆ್ಯಂಡ್ B ಇನ್ಪುಟ್ ಅಂದ್ಕೊಳ್ಳೋಣ. Y is equal to A exclusive B. So 0 0 1 1 0 1 0 1. So we know that exclusive OR gate ಏನು ಮಾಡುತ್ತೆ? It performs only OR function. 0 plus 0 0, 0 plus 1 ಇದ್ದರೂ 1, 1 plus 0 ಇದ್ದರೂ 1. When both the inputs are high, still 0. So that's why. ಸೊ ಅದೇ OR ಗೇಟ್ ಮಾಡಿದ್ರೆ 1 plus 1 1 ಅಂತ ಬರೀತೀವಿ. ಎಕ್ಸ್ಕ್ಲೂಸಿವ್ ಆರ್ ಗೇಟಲ್ಲಿ 1 plus 1 0 ಅಂತ ಬರೀತೀವಿ. ಇದು ಗೊತ್ತಿರಬೇಕು. ಅಂದರೆ ಈ ಪರ್ಟಿಕ್ಯುಲರ್ ಆಪ್ರೇಷನ್ಸ್ ಗೊತ್ತಿದ್ರೆ ವಿ ಕ್ಯಾನ್ ಈಸಿಲಿ ಕನ್ವರ್ಟ್ ಯುವರ್ ಗಿವನ್ ಅ ಬೈನರಿ ನಂಬರ್ ಇಂಟು ಅ ಗ್ರೇ ಕೋಡ್. ಸೊ ಇದನ್ನು ಬೇಕಾದ್ರೆ ಬರೆದಿಟ್ಕೊಳ್ಳಿ, ಬಿಕಾಸ್ ಗ್ರೇ ಕೋಡ್ ಮೇಲೆ ಯೂಶಲಿ ಕ್ವೆಶನ್ಸ್ ಬರುತ್ತೆ. ಯೂಶಲಿ ಅಂದರೆ ಒಂದು 90% ಎಕ್ಸ್ಪೆಕ್ಟೆಡ್. ಔಟ್ ಆಫ್ ಆಲ್ ದೀಸ್ ಕೋಡ್ಸ್ ಗ್ರೇ ಕೋಡ್ ಇಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್. ಫಸ್ಟು ನಾನು ಡೆಸಿಮಲ್ ನಂಬರ್ ಬರೀತೀನಿ. ಸೊ ಡೆಸಿಮಲ್ ನಂಬರ್. ದೆನ್ ಬೈನರಿ ಕನ್ವರ್ಟ್ ಮಾಡ್ಕೊಳ್ತೀನಿ ಇದನ್ನು. ದೆನ್ ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ದಿಸ್ ಇಂಟು ಗ್ರೇ ಕೋಡ್. ಆಯಿತಾ? ಸೊ ಫಸ್ಟು ನಾನು ಡೆಸಿಮಲ್ ನಂಬರ್ಸಲ್ಲಿ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ 0 1 2 3 4 5 6 7 8 9 10 11 12 13 14 ಆ್ಯಂಡ್ 15. ಇದನ್ನು ಬೈನರಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಬೈನರಿ ಕನ್ವರ್ಟ್ ಮಾಡೋದು ಹೇಳಿದ್ದೀನಿ ನಿಮಗೆ, ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಬಿಕಾಸ್ ನಾನು ಏನೇನು ನಿಮಗೆ ಸ್ಟಾರ್ಟಿಂಗ್ 3 ಕ್ಲಾಸಸಲ್ಲಿ ಹೇಳಿದ್ದೀನಿ, ಪಾಸಿಟಿವ್ ಲಾಜಿಕ್, ನೆಗೆಟಿವ್ ಲಾಜಿಕ್, ಹೌ ಟು ಕನ್ವರ್ಟ್ ಡೆಸಿಮಲ್ ಟು ಬೈನರಿ, ದಿಸ್ ಆರ್ ಆಲ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದ ಚಾಪ್ಟರ್. ಅದಕ್ಕೆ ನೀವು ಯಾವತ್ತಿನ ಪಾಠ ಅವತ್ತು ಓದ್ಕೊಂಡು ಬರ್ತಾ ಇದ್ದರೆ ಈಸಿ ಆಗ್ತಾ ಹೋಗುತ್ತೆ. ಸೊ ಹೌ ಟು ಕನ್ವರ್ಟ್ ದಿಸ್ ಇಂಟು ಬೈನರಿ, ಐ ಟೋಲ್ಡ್ ಯು 16 ನಂಬರ್ಸ್ ಇದೆ. ಡಿವೈಡ್ ದಿಸ್ ಇಂಟು 2 equal halves, ಕರೆಕ್ಟ್ ಅಲ್ವಾ? ಸೊ ಐ ಆಮ್ ಗೋಯಿಂಗ್ ಟು ಮೇಕ್ ದಿಸ್ ಆಸ್ ಬಿಟ್ 3, ಬಿಟ್ 2, ಬಿಟ್ 1, ಬಿಟ್ 0. ಹೆಂಗೆ ಮಾಡ್ತೀರಾ ಈಗ? 8 zeros, 0 0 0 0 0 0 0 0, ದೆನ್ 8 ones, 1 1 1 1 1 1 1. ಆಮೇಲೆ ಈ 8ಅಲ್ಲಿ 4 4 ಮಾಡಿ ಅಂತಂದೆ. ಸೊ 0 0 0 0, ದೆನ್ 1 1 1 1, ಅಗೇನ್ 4 zeros followed by 4 1s. ನೆಕ್ಸ್ಟ್ ಈ 4ಅಲ್ಲಿ
2 zeros followed by 2 ones, again 2 zeros 2 ones, 2 zeros 2 ones, then 2 zeros 2 ones. Next ಈ ಟೂನಲ್ಲಿ 0 1 0 1 0 1 0 1 0 1 0 1 0 1 0 1. So very simple to convert into what? ಬೈನರಿಗೆ. ಇನ್ ಆರ್ಡರ್ ಟು ಕನ್ವರ್ಟ್ ಇಂಟು ಗ್ರೇ ಕೋಡ್ಗೆ ಕನ್ವರ್ಟ್ ಮಾಡೋದಕ್ಕೆ ನೀವು ಬೇಕಾದ್ರೆ ಸ್ಟೆಪ್ಸ್ ಬರ್ಕೊಳ್ಳಿ, ಹಂಗೆ ಹೇಳ್ತೀನಿ ಆಯಿತಾ. ಇದನ್ನು ಟೇಬಲ್ನ ನೀವು ಬರ್ಕೊಂಡಿದ್ರೆ ಕೆಳಗಡೆನಾದರೂ ಬರ್ಕೊಳ್ಳಿ, ಅಥವಾ ಮೇಲ್ಗಡೆ ಸ್ಪೇಸ್ ಇದ್ದರೆ ಮೇಲ್ಗಡೆನಾದರೂ ಬರ್ಕೊಳ್ಳಿ. ಫಸ್ಟು ನಿಮಗೆ ಗೊತ್ತಿರುತ್ತೆ, ಲೆಫ್ಟ್ ಮೋಸ್ಟ್ ಬಿಟ್ನ ಏನಂತ ಕರಿತೀವಿ? MSB, ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ಕರಿತೀವಿ. ರೈಟ್ ಮೋಸ್ಟಲ್ಲಿರೋ ಬಿಟ್ನ ಏನಂತ ಕರಿತೀವಿ? LSB, ದಟ್ ಈಸ್ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ದಿಸ್ ಎಲ್ಲ ಫಸ್ಟ್ ಇಯರ್ದು. ಸೊ ಲೆಫ್ಟ್ ಮೋಸ್ಟಲ್ಲಿರೋದು ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ಕರಿತೀವಿ, ರೈಟ್ ಮೋಸ್ಟಲ್ಲಿರೋದನ್ನು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ಕರಿತೀವಿ. ಸೊ ವೆನೆವರ್ ಯು ವಾಂಟ್ ಟು ಕನ್ವರ್ಟ್ ಇಂಟು ಅ ಗಿವನ್ ಬೈನರಿ ಇಂಟು ಅ ಗ್ರೇ ಕೋಡ್, ಆ ಬೈನರಿನ ಗ್ರೇ ಕೋಡಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ 1 ಏನು ಅಂತಂದರೆ, ಸ್ಟೆಪ್ 1 write MSB of binary as it is. Write MSB of binary as it is, ಅಥವಾ take MSB of binary as MSB of gray. ಆಯಿತಾ? ಫಸ್ಟ್ ಸ್ಟೆಪ್ ಡನ್. ಅಂದರೆ MSB, ಇದರಲ್ಲಿ MSB ಯಾವುದು? 0. ಇದು MSB, ಇದು LSB. ಅಥವಾ ಇದು ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಸೆಕೆಂಡ್ ಸಿಗ್ನಿಫಿಕೆಂಟ್ ಬಿಟ್, ಥರ್ಡ್ ಸಿಗ್ನಿಫಿಕೆಂಟ್ ಬಿಟ್, ಲಾಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಏನು ಮಾಡ್ತೀರಾ? MSB ಏನೋ ಚೇಂಜ್ ಮಾಡಬೇಡಿ, MSB ಹಂಗೆ ಬರ್ಕೊಳ್ಳಿ ಆಯಿತಾ. ಸೆಕೆಂಡು ಸ್ಟೆಪ್ 2ನಲ್ಲಿ ಏನು ಮಾಡ್ತೀರಾ ಅಂದರೆ ಪರ್ಫಾರ್ಮ್ XOR operation between MSB and second significant bit. ಸರಿನಾ? ಸೊ ಪರ್ಫಾರ್ಮ್ XOR operation between most significant bit and second significant bit of binary and write the result and take the result as gray. Next to step 3, perform same operation for remaining all bits. ಸೊ ಮೇ ಬಿ ಸ್ಟೆಪ್ಸ್ ನೋಡಿದಾಗ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಬಟ್ ಆನ್ಸರ್ ಬರೀಬೇಕಾದ್ರೆ ಈಸಿ ಆಗುತ್ತೆ. ನೋಡಿ ಫಸ್ಟ್ ಏನು ಹೇಳ್ತಿದ್ದಾರೆ ಗೊತ್ತಾ? ಅಗೇನ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಹಿಯರ್ ಇಟ್ ಆಸ್ G3, G2, G1, G0. ಯಾಕೆ? ಜಸ್ಟ್ ಟು ಇಂಡಿಕೇಟ್ ವಾಟ್, ಇದು ಬೈನರಿನಲ್ಲಿರೋದು ಇದೆ ಅಂತ ಹೇಳೋದಕ್ಕೆ B3, B2, B1, B0. ಗ್ರೇಗೆ ಕನ್ವರ್ಟ್ ಮಾಡ್ತಿದ್ದೀವಿ ಅಂತ ಹೇಳೋದಕ್ಕೆ G3, G2, G1, G0. ಸೊ ಫಸ್ಟ್ ಏನು ಹೇಳ್ತಿದ್ದಾರೆ? ರೈಟ್ MSB ಆಫ್ ಬೈನರಿ. ಇಲ್ಲಿ ಬೇಸ್ ಟು ಏನು ಇಂಡಿಕೇಟ್ ಮಾಡುತ್ತೆ? ಬೈನರಿ. ರೈಟ್ ದಿ MSB ಆಫ್ ಬೈನರಿ ಆಸ್ ಇಟ್ ಈಸ್, ಆ್ಯಂಡ್ ಅಥವಾ ಟೇಕ್ ದಿ MSB ಆಫ್ ಬೈನರಿ ಆಸ್ MSB ಆಫ್ ಗ್ರೇ, ವಾಟ್ ಎವರ್. ಅಂದರೆ ಅರ್ಥ ಏನು? ಇದು MSB, ಇದು ಪೂರ್ತಿ MSB, ಕರೆಕ್ಟ್ ಅಲ್ವಾ? ಇದನ್ನು ಏನೂ ಚೇಂಜ್ ಮಾಡದೆ ಹಂಗೆ ಬರ್ಕೊಳ್ಳಿ ಅಂತ. ಡನ್. ಸೊ ನಾನು ಅದನ್ನು ಹಂಗೆ ರಿಪೀಟ್ ಮಾಡ್ತೀನಿ. ಹಿಂಗೆ 0 0 0 0 0 0 0 0, then 1 1, I hope 1 1 1 1 1 1. ನಾನು MSBನ ಏನೋ ಚೇಂಜ್ ಮಾಡಲಿಲ್ಲ. ಸೊ MSB ಆಸ್ ಇಟ್ ಈಸ್, ಸರಿನಾ?
ಇದಾಯಿತು, ಇದು ಒಂದು ಸ್ಟೆಪ್ಪು. ಸೊ ಐ ಆಮ್ ಟ್ರೈಂಗ್ ಟು ಕನ್ವರ್ಟ್ ಆ್ಯಂಡ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಕನ್ವರ್ಟಿಂಗ್ ಬೈನರಿ ಇಂಟು ಅ ಗ್ರೇ. ಆಯಿತಾ? ಫಸ್ಟು ಎಮ್ ಎಸ್ ಬಿನ ಏನೋ ಚೇಂಜ್ ಮಾಡಿಬಿಡಿ. ರೈಟ್ ಎಮ್ ಎಸ್ ಬಿ ಆಸ್ ಇಟ್ ಈಸ್. ಸೊ ಐ ಹ್ಯಾವ್ ರಿಟನ್ ಎಮ್ ಎಸ್ ಬಿ ಆಸ್ ಇಟ್ ಈಸ್. 8 zeros 8 1. ಸೆಕೆಂಡ್ ಸ್ಟೆಪ್ ಏನು ಹೇಳ್ತಿದ್ದಾರೆ, ಪರ್ಫಾರ್ಮ್ ಎಕ್ಸ್ ಆರ್ ಆಪರೇಷನ್. ನಾನು ಏನಕ್ಕೆ ಇಲ್ಲಿ ಎಕ್ಸ್ ಆರ್ ಟ್ರೂತ್ ಟೇಬಲ್ ಬರೆದಿದ್ದೀನಿ ಅಂದರೆ ಬಿಕಾಸ್ ಆಫ್ ದಿಸ್ ಸ್ಟೆಪ್. ಪರ್ಫಾರ್ಮ್ ಎಕ್ಸ್ ಆರ್ ಆಪರೇಷನ್ ಬಿಟ್ವೀನ್ ಎಮ್ ಎಸ್ ಬಿ ಆ್ಯಂಡ್ ಸೆಕೆಂಡ್ ಸಿಗ್ನಿಫಿಕೆಂಟ್ ಬಿಟ್. ಅಂದರೆ ಸೆಕೆಂಡ್ ಸಿಗ್ನಿಫಿಕೆಂಟ್ ಬಿಟ್ ಅಂತಂದರೆ ಇಲ್ಲಿ ಅವ್ರೇನು ಹೇಳ್ತಿದ್ದಾರೆ ನಿಮಗೆ, ಇದು ಎಮ್ ಎಸ್ ಬಿ, ಇವೆರಡಕ್ಕೂ ಎಕ್ಸ್ ಆರ್ ಆಪ್ರೇಷನ್ ಮಾಡಿ. ರಿಸಲ್ಟ್ ಏನು ಬರುತ್ತೋ ಅದನ್ನ ಇಲ್ಲಿ ಬರೀರಿ. ಆಯಿತಾ? ಸೊ ಈಗ 0 XOR 0 0 0. ವಾಟ್ ಇಸ್ ದ ರಿಸಲ್ಟ್? 0. ಆಯಿತಾ? ಆಮೇಲೆ ಸೇಮ್ ಥಿಂಗ್ ರಿಪೀಟ್ ಮಾಡಿ ಮತ್ತೆ. 0 0 0 ಅಗೇನ್ 0 0 0 ದೆನ್ 0 0 0. ಆಯಿತಾ? ಸೊ ನೆಕ್ಸ್ಟು ಡಿಫ್ರೆಂಟ್ ಚಾಕ್. ಓಕೆ, ನಾವು ಅದೇ ಥರ ಸೆಕೆಂಡ್ ಒನ್ಗೆ ಬನ್ನಿ. ಈಗ ಇದನ್ನು ಆ್ಯಸ್ ಇಲ್ಲಿ ತೊಗೊಂಡಿದ್ದೀವಾ, ಈ ಝೀರೋ ಇಲ್ಲಿ ಬಂತು. ನೆಕ್ಸ್ಟು ಪರ್ಫಾರ್ಮ್ ಎಕ್ಸ್ ಆರ್ ಆಪರೇಷನ್. 0 0 ಅಲ್ಲಿ ಟೇಬಲ್ ನೋಡಿ, 0 ಅಗೇನ್ 0 0 0 0 1 0 1 1. ನೆಕ್ಸ್ಟು 0 0 0 0 1 1 1 0 1 0 1. ನೆಕ್ಸ್ಟು ಇದು ಗೊತ್ತಿರಬೇಕು ನಿಮಗೆ, ಆ್ಯಕ್ಚುಲಿ ಮೈಂಡಲ್ಲಿ ಇರಬೇಕು ಎಕ್ಸ್ ಆರ್ ಟ್ರೂತ್ ಟೇಬಲ್. ಆಯಿತಾ? ನೆಕ್ಸ್ಟು ನೋಡಿ 0 0 0 0 1 1 1 1 1 1 0. ಆಯಿತಾ? ನೆಕ್ಸ್ಟು ಗೋ ಹೆಡ್ ಆ್ಯಂಡ್ ಸಾಲ್ವ್. 0 ಐ ಥಿಂಕ್ 0 1 1 1 0 1 ಅಗೇನ್ 0 0 0. ನೆಕ್ಸ್ಟು 0 1 1 1 0 1 0 1 1. ಆಮೇಲೆ 0 1 1 1 1 0 1 0 1. ಸೊ ಅದೇ ಥರ ಪಟ್ ಅಂತ ಮಾಡಿ. ಈಗ 0 1 1 1 1 0 1 1 0. ಇಲ್ಲ ಅಬ್ಸರ್ವ್ ಮಾಡಿ ಎಕ್ಸ್ ಆರ್ ಟ್ರೂತ್ ಟೇಬಲ್. ಸೊ 1 1 0. ನೆಕ್ಸ್ಟು 1 0 1 0 0 0 0 0 0. ನೆಕ್ಸ್ಟು 1 0 1. ನೆಕ್ಸ್ಟು 0 0 0 0 1 1. ನೆಕ್ಸ್ಟು 1 0 1 0 1 1 1 0 1. ನೆಕ್ಸ್ಟು 1 0 1 0 1 1 1 1 0. ನೆಕ್ಸ್ಟು 1 1 0 1 0 ಐ ಹೋಪ್ 1 0 1 0 0 0 1 1. ಅಯ್ಯೋ ಎಲ್ಲೋ ತಪ್ಪೋಯ್ತಲ್ಲ, ಐ ಥಿಂಕ್ 13th ಒನ್ ಮಾಡಬೇಕೀಗ. ಓಕೆ ಫೈನ್. 1 1 0 1 0 1 0 1 1. ನೆಕ್ಸ್ಟು 1 1 0 0 1 1 0 1 0 1. ನೆಕ್ಸ್ಟ್ ಒನ್ ನೋಡಿ 1 1 0 1 1 0 1 1 0. ಅಂದರೆ ನಾನು ಅಲ್ಲಿ ಸ್ಟೆಪ್ಸ್ ಏನು ಬರೆದಿದ್ದೀನಿ ನಿಮಗೆ, ಯು ಶುಡ್ ನೋ ದ್ಯಾಟ್ ಇದಿಲ್ಲ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ. ನಾನು ಸುಮ್ಮನೆ ಲೆಂತಿ ಬರ್ಸಿದ್ದೀನಿ. ಐ ಹ್ಯಾವ್ ಕನ್ವರ್ಟೆಡ್ ಆಲ್ ದಿ ಡೆಸಿಮಲ್ ನಂಬರ್ಸ್ ಫ್ರಮ್ 0 to 15 ಇಂಟು ಅ ಗ್ರೇ ಕೋಡ್. ಏನಕ್ಕೆ ಇದನ್ನು ಪ್ರಾಕ್ಟೀಸ್ ಮಾಡಿಸ್ತಿದ್ದೀನಿ ಅಂದರೆ ಐ ಆಮ್ ಪ್ರಿಟಿ ಮಚ್ ಶೋರ್ 100% ಎಕ್ಸ್ಪೆಕ್ಟೆಡ್ ಕ್ವೆಶನ್ ಇದು. ಆಯಿತಾ? ಅಂದರೆ ಹೆಂಗೆ ಕನ್ವರ್ಟ್ ಮಾಡ್ತೀರಾ, ಫಸ್ಟ್ ರೈಟ್ ದಿ ಎಮ್ ಎಸ್ ಬಿ ಆ್ಯಸ್ ಇಟ್ ಈಸ್. ಇನ್ ಕೇಸ್ ಕ್ಲಾಸ್ ವೈಂಡ್ ಅಪ್ ಆದರೆ ಜಾಯಿನ್ ಇಮಿಡಿಯೇಟ್ಲಿ. ಸೊ ರೈಟ್ ದಿ ಎಮ್ ಎಸ್ ಬಿ ಆ್ಯಸ್ ಇಟ್ ಈಸ್. ಡನ್. ಸೆಕೆಂಡ್ ಥಿಂಗ್ ಏನು ಮಾಡ್ತೀರಾ, ಪರ್ಫಾರ್ಮ್ ಎಕ್ಸ್ ಆರ್ ಆಪರೇಷನ್. ಎಕ್ಸ್ ಆರ್ ಆಪರೇಷನ್ ಬಿಟ್ವೀನ್ ಹೋಮ್, ಬಿಟ್ವೀನ್ ಎಮ್ ಎಸ್ ಬಿ ಆ್ಯಂಡ್ ದಿಸ್ ಬಿಟ್. ಅಂದರೆ 1 0 is 1 ಬರೀರಿ ಇಲ್ಲಿ. ಸೊ 1 0 1 ಡನ್. ದೆನ್ 0 0 0 0 0 0. ಈ ಥರ ನೀವೇನು ಮಾಡಬೇಕು, ಕೊಟ್ಟಿರೋ ಬೈನರಿ ನಂಬರ್ನ ಗ್ರೇ ಕೋಡಾಗಿ ಕನ್ವರ್ಟ್ ಮಾಡೋಕ್ಕೆ ಬರಬೇಕು. ಸೊ ಗಿವನ್ ಬೈನರಿ ನಂಬರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಗ್ರೇ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತಂದರೆ ನೋಡಿ, ಅಬ್ಸರ್ವ್ ಮಾಡಬೇಕಾಗಿರೋದು ಗ್ರೇ ಕೋಡ್
ಏನಕ್ಕೆ ಪ್ರಿಫರ್ ಮಾಡ್ತೀವಿ ಅಂತಂದರೆ ಇಟ್ ಈಸ್ ಅ ಯೂನಿಟ್ ಡಿಸ್ಟೆನ್ಸ್ ಕೋಡ್ ಅಂತ ಹೇಳಿದ್ದೆ. ಯೂನಿಟ್ ಡಿಸ್ಟೆನ್ಸ್ ಕೋಡ್ ಅಂದರೆ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ಹತ್ರ 7 ಇರುತ್ತೆ. ನಾವು ಐ ವಾಂಟ್ ಟು ಸ್ವಿಚ್ ಟು 8. ಸೊ 7ಇಂದ 8ಗೆ ಸ್ವಿಚ್ ಆಗಬೇಕು. 7ಇಂದ 8ಗೆ ಸ್ವಿಚ್ ಆಗಬೇಕು ಅಂತಂದರೆ ಕಂಪೇರ್ ಹಿಯರ್. ಸೊ ಐ ಆಮ್ ಸ್ವಿಚಿಂಗ್ ಫ್ರಮ್ 7 ಟು 8. ನಾನು ಯಾವ ನಂಬರ್ ಸಿಸ್ಟಮ್ನ ಯೂಸ್ ಮಾಡ್ತೀನಿ ಈಗ? ಬೈನರಿ ಅಂದ್ಕೊಳ್ಳಿ. ಈಗ 7ಇಂದ 8ಗೆ ಸ್ವಿಚ್ ಆಗಬೇಕು ಅಂದರೆ 1 ಇದೆ ತಾನೇ, 1ನ 0 ಮಾಡಬೇಕು. ಅಬ್ಸರ್ವ್ ಮಾಡಿ ಕೇರ್ಫುಲ್ಲಾಗಿ. ಈಗ ಈ 1 ಏನಾಗಬೇಕೀಗ? 0 ಆಗಬೇಕು. ಅಗೇನ್ ಈ 1 ಏನಾಗಬೇಕು? 0 ಆಗಬೇಕು. ಅಗೇನ್ 0 ಏನಾಗಬೇಕು? 1 ಆಗಬೇಕು. ಅಂದರೆ ಎಲ್ಲ ಬಿಟ್ಸ್ ವ್ಯಾಲ್ಯೂಸು ಚೇಂಜ್ ಆಗಬೇಕು ಆ್ಯಂಡ್ ದಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್. ಅಂದರೆ ನೋಡಿ 1 0 ಆಗಬೇಕು, 1 0 ಆಗಬೇಕು, 1 0 ಆಗಬೇಕು, 0 1 ಆಗಬೇಕು. ಅದೇ ಬೈನರಿನಲ್ಲಿ ಕಂಪೇರ್ ಮಾಡೋಣ ಬನ್ನಿ ಈಗ. ಸೊ ವೆನ್ ಯು ಕಂಪೇರ್ ಗ್ರೇನಲ್ಲಿ ಕಂಪೇರ್ ಮಾಡಿ. ಈಗ ಯಾವ ಸ್ಟೇಟಲ್ಲಿದೆ? 0 0 ಕರೆಕ್ಟಾ? ಅಗೇನ್ ಯಾವ ಸ್ಟೇಟಲ್ಲಿದೆ? ಸೇಮ್, ಅಂದರೆ 0 0 ಸ್ಟೇಟಲ್ಲಿದೆ. ಅದನ್ನು ಏನೂ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಅಗೇನ್ ಯಾವ ಸ್ಟೇಟಲ್ಲಿದೆ? 1 1 ಏನೂ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಒಂದೇ ಒಂದು ಕಡೆ ಮಾತ್ರ ಚೇಂಜ್ ಮಾಡಬೇಕು. ಏನದು? 0ನ 1 ಆಗಿ ಚೇಂಜ್ ಮಾಡಬೇಕು. ಸೊ ಐ ಆಮ್ ಮೇಕಿಂಗ್ ಡಾರ್ಕರ್ ಲೈನ್. ಅಂದರೆ ಈಗ ನೋಡಿ ಎಷ್ಟು ಡಿಸ್ಟೆನ್ಸ್ ಇದೆ? ಯೂನಿಟ್ ಡಿಸ್ಟೆನ್ಸ್ ಕೋಡ್ ಅಂದರೆ ಇಷ್ಟೇ. ಮಿಕ್ಕಿದ ಎಲ್ಲ ಸ್ಟೇಟ್ಸು G2 G1 G0 ಎಲ್ಲ ಸ್ಟೇಟ್ಸು ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ಜಸ್ಟ್ ಇಲ್ಲಿ ಮಾತ್ರ ನಾವು ಫ್ಲಿಪ್ ಮಾಡಬೇಕು. ಅಂದರೆ 0ನ 1 ಮಾಡಿದ್ರೆ ಸಾಕು. ಅದೇ ನಾವೇನಾದರೂ ಹಾರ್ಡ್ವೇರ್ನ ಡಿಸೈನ್ ಮಾಡಬೇಕು ಅಥವಾ ಡಿಜಿಟಲ್ ಕೋಡ್ಸ್ನ ಡಿಸೈನ್ ಮಾಡಬೇಕು, ಬೈನರಿ ನಂಬರ್ಸ್ನ ಯೂಸ್ ಮಾಡಬೇಕು ಅಂದರೆ ನಾನು 7ಇಂದ 8 ಬರಬೇಕು ಅಂದ್ಕೊಳ್ಳಿ. 1 ಇರೋದು 0 ಮಾಡಬೇಕು, 1 ಇರೋದು 0 ಮಾಡಬೇಕು, 1 ಇರೋದು 0 ಮಾಡಬೇಕು, 0 ಇರೋದು 1 ಮಾಡಬೇಕು. 4 ಸ್ಟೇಟ್ಸ್ನ ಚೇಂಜ್ ಮಾಡಬೇಕು ಆ್ಯಂಡ್ ದಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್. ಅದೇ ನಾನು ಗ್ರೇ ಕೋಡ್ನ ಯೂಸ್ ಮಾಡಿದ್ರೆ ಇಟ್ಸ್ ಎ ಯೂನಿಟ್ ಡಿಸ್ಟೆನ್ಸ್ ಕೋಡ್ ಅಂತ ಏನಕ್ಕೆ ಕರಿತೀವಿ ಅಂದರೆ ನೋಡಿ, ಇದು ಸೇಮ್ ಸ್ಟೇಟಲ್ಲಿದೆ 0 0 0 0 1 1, ಬಟ್ ಇದು ಮಾತ್ರ ಚೇಂಜ್ ಮಾಡಬೇಕು. ಅಂದರೆ 0 ಇರೋದನ್ನು 1, ದಟ್ ಈಸ್ ಯೂನಿಟ್ ಡಿಸ್ಟೆನ್ಸ್. ಇದು 4 ಡಿಸ್ಟೆನ್ಸ್ ಇದೆ. 7 8 ನೋಡಿ, ಇಲ್ಲಿ 4 ಸ್ಟೇಟ್ ಚೇಂಜ್ ಆಗಬೇಕು, ಬಟ್ ಇಲ್ಲಿ ಓನ್ಲಿ ಒಂದೇ ಸ್ಟೇಟ್ ಮಾತ್ರ ಚೇಂಜ್ ಆಗಬೇಕು. ಬಿಕಾಸ್ ಇಲ್ಲಿ 1 ಇರೋ 0 ಆಗಬೇಕು, 1 ಇರೋ 0 ಆಗಬೇಕು, 1 ಇರೋ 0 ಆಗಬೇಕು, ಬಟ್ ಇಲ್ಲಿ 0ಇಂದ 1 ಆಗಬೇಕು. ಸೊ ಇಲ್ಲಿ 4 ಸ್ಟೇಟ್ ಚೇಂಜ್ ಆಗಬೇಕು. ಬಟ್ ಇಲ್ಲಿ ನೋಡಿದ್ರೆ 0 0 ಸೇಮ್ ಇದೆ, 0 0 ಸೇಮ್ ಇದೆ, 1 1 ಸೇಮ್ ಇದೆ, ಬಟ್ ಇಲ್ಲೇನಾಗಬೇಕು? 0 ಮಾತ್ರ 1 ಆಗಬೇಕು. ಈ ಥರ ನೀವು ಬೇರೆ ಎಲ್ಲಾದರೂ ಕಂಪೇರ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನೋಡಿ, ಇದನ್ನು ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು 2 ಕಂಪೇರ್ ಮಾಡ್ತಿದ್ದೀನಿ ನೋಡಿ. ಐ ಥಿಂಕ್ 10 and 11 ನೋಡಿ. 1 ಇರೋದು ಏನಾಗಬೇಕು? ಈಗ 0 ಆಗಬೇಕು. 1 ಇರೋ 0 ಆಗಬೇಕು. ಮಿಕ್ಕಿದ್ದು ನೋಡಿ 1 1 ಆ್ಯಸ್ ಇಟ್ ಈಸ್, 1 1 ಆ್ಯಸ್ ಇಟ್ ಈಸ್, 1 1 ಆ್ಯಸ್ ಇಟ್ ಈಸ್. ಅಂದರೆ ಓನ್ಲಿ ಒಂದು ಕೋಡ್ ಮಾತ್ರ ಅಥವಾ ಒಂದು ಬಿಟ್ ಮಾತ್ರ ಏನು ಮಾಡಬೇಕು? ಚೇಂಜ್ ಮಾಡಬೇಕು. ಸೊ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ವಾಟ್? ಯೂನಿಟ್ ಡಿಸ್ಟೆನ್ಸ್ ಕೋಡ್, ವಾಟ್ ಎವರ್ ಇಟ್ ಮೈಟ್ ಬಿ. ಬಟ್ ತುಂಬ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ, ಹೋಗ್ಲಿ ಬಿಡಿ. ಇಷ್ಟು ಗೊತ್ತಾಯ್ತಲ್ವ ನಿಮಗೆ ಯೂನಿಟ್ ಡಿಸ್ಟೆನ್ಸ್ ಕೋಡ್ ಅಂದರೆ ಏನು? ಯೂನಿಟ್ ಡಿಸ್ಟೆನ್ಸ್ ಕೋಡ್ ಅಂತಂದರೆ ಈಗ ನೀವು ಇಲ್ಲಿ ಗ್ರೇ ಕೋಡಲ್ಲಿ ಕಂಪೇರ್ ಮಾಡ್ಕೊಂಬನ್ನಿ, ಎಲ್ಲ ಸ್ಟೇಟ್ಸು ಹಂಗೆ ಇರುತ್ತೆ. ಬಿಕಾಸ್ ಇಲ್ಲಿ ನೋಡಿ 1 1 0 0 0 0, ಬಟ್ ಇಲ್ಲಿ ಮಾತ್ರ ಏನಾಯಿತು? 1 0. ಇಫ್ ಯು ಕಂಪೇರ್ ಬಿಟ್ವೀನ್ 13 and 14, 1 1 0 0 1 1, ಬಟ್ 0 1. ಸೊ ಒಂದೇ ಒಂದು ಕೋಡ್, ಒಂದೇ ಒಂದು ಬಿಟ್ ಮಾತ್ರ ಚೇಂಜ್ ಆಗುತ್ತೆ. ಅಂದರೆ ಯೂನಿಟ್ ಡಿಸ್ಟೆನ್ಸ್. ಆ್ಯಂಡ್ ಇದರಲ್ಲಿ ಎರರ್ ಕಡಿಮೆ ಇರುತ್ತೆ. ದಟ್ಸ್ ವೈ ವಿ ಪ್ರಿಫರ್ ವಾಟ್? ಗ್ರೇ ಕೋಡ್ ಮೋರ್ ದ್ಯಾನ್ ವಾಟ್? ಬೈನರಿ ಕೋಡ್ ಆರ್ ಎನಿ ಅದರ್ codes. But ಇದೊಂದು ಸಲ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ, ಹೌ ಟು ಕನ್ವರ್ಟ್ ಬೈನರಿ ಟು ಗ್ರೇ. ದಟ್ ಈಸ್ ರೈಟ್ ದಿ MSB ಆಸ್ ಇಟ್ ಈಸ್, ದೆನ್ ಫಾರ್ ದಿ ರಿಮೈನಿಂಗ್ ಬಿಟ್ಸ್ ಪರ್ಫಾರ್ಮ್ ವಾಟ್? XOR ಆಪರೇಷನ್. ಪ್ರೀವಿಯಸ್ ಇಯರ್, ಲಾಸ್ಟ್ ಇಯರ್ ಫೈನಲ್ ಎಕ್ಸಾಮಲ್ಲಿ ಈ ಕ್ವಶನ್ ಬಂದಿತ್ತು, ತುಂಬ ಸಲ ಕೇಳಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ವಿಲ್ ಮೀಟ್ ಟುಮಾರೋ.